ಬ್ಯಾಂಕ್ರಪ್ಸಿ ಬಗ್ಗೆ ಹೇಳ್ತಾ ಇದ್ರಿ. ಹೌದು. ನನಗೆ ನಿಮ್ಮ ಜರ್ನಿ ಬಗ್ಗೆ ತಿಳ್ಕೊಳ್ಳೋವಾಗ ವಾವ್ ಅನಿಸಿದ ಫ್ಯಾಕ್ಟರೇ ಅದು. ಯಾಕೆಂದರೆ ಮ್ಯಾಕ್ಸಿಮಮ್ ವ್ಯಕ್ತಿಗಳು ಎಲ್ಲಿ ಸೋಲ್ತಾರೆ ಅಂತ ಹೇಳಿದ್ರೆ ಸೋಲನ್ನು ತಾವು ಒಪ್ಕೊಂಡಾಗ. ನಾನು ಸೋತೆ ಅಂತ ಯಾವತ್ತು ನಾವು ಅನ್ಕೋತೀವೋ ಅವತ್ತೇ ನಾವು ರಿಯಲ್ ಆಗಿ ಸೋತಿದ್ದು ಅಂತ. ಯಾವತ್ತು ಇಲ್ಲ ಈ ಸೋಲು ಇನ್ನೊಂದು ಗೆಲುವಿಗೆ ಸಾಕಾರ ಆಗುತ್ತೆ ಅಥವಾ ಇನ್ನೊಂದು ಸ್ಟೆಪ್ ನಾನು ಹೊಸದಾಗಿ ತೊಗೊಳೋದಕ್ಕೆ ಕಾರಣ ಆಗುತ್ತೆ ಅಂತಾರೋ ಐ ಥಿಂಕ್ ನನ್ನ ಮುಂದೆ ಉದಾಹರಣೆ ಇದೆ. ಯು ವರ್ ಯಂಗ್, ಟೂ ಯಂಗ್ ಟು ಆಕ್ಸೆಪ್ಟ್ ದಟ್. 25 ಅಲ್ಲಿ ಬ್ಯಾಂಕ್ರಪ್ಸಿಗೆ ಹೋಗ್ತೀರಿ. ಆಲ್ರೆಡಿ ಒಂದು ಸಕ್ಸಸ್ ನೋಡಿರ್ತೀರಿ, ಇಡೀ ಒಂದು ಕಂಪನಿ ನಿಮ್ಮ ಐಡಿಯಾ ಮೇಲೆ ನಿಂತಿದ್ದನ್ನು ನೀವು ನೋಡಿರ್ತೀರಿ, ನಿಮ್ಮದೇ ಒಂದು ಕಂಪನಿ ಕಟ್ತೀರಿ, ಅದು ಬ್ಯಾಂಕ್ರಪ್ಸಿಗೆ ಹೋಗುತ್ತೆ. ಯು ಲಾಸ್ಟ್ ಎವ್ರಿಥಿಂಗ್ ಇನ್ 25th ಇಯರ್. ಅದರಿಂದ ಹೈವ್ ಮೈಂಡ್ಸಿಗೆ ಹೋಗೋದ್ರ ಜರ್ನಿ ವಾಸ್ ವೆರಿ ಶಾರ್ಟ್. ಐ ಥಿಂಕ್ ತುಂಬ ಚಿಕ್ಕ ಟೈಮ್. 2 ವರ್ಷ ತಗೊಳ್ತಾ ನನ್ನ ಪ್ರಕಾರ 2 ವರ್ಷ 3 ವರ್ಷ, ಒಂದೂವರೆ ವರ್ಷ. ಯಾಕೆಂದ್ರೆ 2009 ನಾವು ರಿವ್ಯೂಸಿಸ್ಟು ನಾನು ಅದರ ಪಾರ್ಟಾಗಿ ನಾನು ಇನ್ವಾಲ್ವ್ ಆಗಿದ್ದೆ. 2009 ನಾನು ಡಿಸೈಡ್ ಮಾಡಿದ್ದು ಇಲ್ಲ ಇದು ಎಲ್ಲೂ ಹೋಗ್ತಾ ಇಲ್ಲ. ಎನಿವೇಸ್ ನನಗೆ ಅದ್ರಲ್ಲಿ ಟೈಮ್ ಹಾಕಿ ಕೂಡ ಅವಾಗ ಇನ್ವೆಸ್ಟ್ಮೆಂಟ್ ಎಂಟೈರ್ ನಾವು 2009 ಎಕಾನಮಿ ಇಂಪ್ರೂವ್ ಆದರೂ ಕೂಡ ಇನ್ವೆಸ್ಟರ್ ಮನಿ ವಾಸ್ ಸ್ಟಿಲ್ ನಾಟ್ ದೇರ್. ಹಾಗಾಗಿ ನಾನು ಅದನ್ನು ಅಲ್ಲಿ ನನ್ನ ಜರ್ನಿ ಎಂಡ್ ಮಾಡಿದೆ. ರಿವ್ಯೂಜಸ್ಟ್ ಇನ್ನೂ 2 ವರ್ಷ ನನ್ನ ಕೋಫೌಂಡರ್ ರನ್ ಮಾಡಿದ್ರು. ಬಟ್ ನಾನು ಒಂದು 1.5 yearsಲ್ಲಿ ನಾನು ಹೈ ಮೈಂಡ್ ಸ್ಟಾರ್ಟ್ ಮಾಡಿದೆ. ಹೆಂಗೆ ತಗೊಂಡ್ರಿ? 25 ಇಯರ್ಸ್ ಇದೆಯಲ್ಲ. ಸೀರಿಯಸ್ಲಿ ಹೇಳ್ಬೇಕು ಅಂದರೆ ನಾವು ಏನು ಮಾಡಬೇಕು ಬೇಡ ಅಂತ ಯೋಚನೆ ಮಾಡೋದ್ರಲ್ಲೇ ಆ ಏಜ್ ಕಳೆದು ಹೋಗಿರುತ್ತೆ ಅಂತ ಅನ್ಸುತ್ತೆ. ಸೊ ಹೌ ವಾಸ್ ದ ಸಿಚುವೇಶನ್? ಅಂದರೆ ಸೋಲನ್ನು ಅಫ್ಕೋರ್ಸ್ ನಾನು ಹೇಳ್ದಷ್ಟು ಸುಲಭವಾಗಿ ಓಕೆ ಮರ್ತು ಬಿಡೋಣ ಮುಂದೊಂದು ಶುರು ಮಾಡಿಬಿಡೋಣ ಅನ್ನೋ, ಗೆಲುವನ್ನು ಕಂಡು ಮತ್ತು ಸೋಲ್ ಕಂಡು ಮತ್ತು ಇನ್ನೊಂದು ಸ್ಟೆಪ್ ಇಡಬೇಕು ಅಂದರೆ ಇಟ್ ವುಡ್ ಹ್ಯಾವ್ ಟೇಕನ್ ಲಾಂಗ್ ಟೈಮ್. ಹೇಳಬೇಕು ಅಂದರೆ ನನಗೆ ಐ ಥಿಂಕ್ ಏಜ್ ವಾಸ್ ಅನ್ ಅಡ್ವಾಂಟೇಜ್ ಅನ್ನಿಸ್ತಾ ಇದೆ ಈಗ ನೋಡಿದಾಗ. ಬಟ್ ಐ ವಿಲ್ ಆಲ್ಸೋ ಆನ್ಸರ್, ನನಗೆ ಅವಾಗ 25 ವರ್ಷದಲ್ಲಿ ನಾನು ಯಾವ ಥರ ಅದನ್ನು ತೊಗೊಂಡೆ ಅಂತ ನಾನು ಯೋಚನೆ ಮಾಡ್ಬೇಕಾದ್ರೆ ನನಗನ್ಸುತ್ತೆ ಐ ಥಿಂಕ್ ನನಗೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೆ ಸುಮಾರು ಒಂದು 3-4 ತಿಂಗಳು. ಹೇಗಿತ್ತು ಅಂದರೆ ಆಲ್ಮೋಸ್ಟು ಈಗ ಈವನ್ ನಿಮ್ಮ ಬೇಸಿಕ್ ನಮ್ಮ ಅವಶ್ಯಕತೆ ಇರೋಂಥ ಒಂದು ಏನು ಖರ್ಚಿದೆ, ಫೋನ್ ಬಿಲ್ ಇರ್ಬೋದು ಅಥವಾ ಮನೆ ಬಾಡಿಗೆ ಅದು ಇದು ಎಲ್ಲದೂ ನನಗೆ ತುಂಬಾ ಕಷ್ಟ ಅನ್ನಿಸ್ತಿತ್ತು. ಆ ಟೈಮಲ್ಲಿ ನನಗೆ ವಿಮಲಾ ಅಂತ ನನ್ನ ಹಾಸ್ಟೆಲ್ ಮೇಟು ನನ್ನ ಹತ್ರ ನಾನು ಎನಿವೇಸ್ ನಾನು ಇಬ್ಬರಿದ್ದೀವಿ ನಾವು ಆ ಹುಡುಗಿ ಹೋಗಬೇಕು ಅಂತೇಳಿ ಬಂದಿದ್ಬಿಡಲ್ಲ ನೀನು ಅಂತ. ಏಕೆಂದರೆ ಒಂದು ಎಷ್ಟು ನಮಗೆ ಕಷ್ಟ ಇದ್ದಾಗಲೂ ನಮ್ಮ ಬಗ್ಗೆ ಒಂದು ನಂಬಿಕೆ ಮತ್ತು ಒಂದು ಇವರು ಚೆನ್ನಾಗಿ ಹಿಂದೆ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ. ಯಾಕೆ ನಾನು ಕಾಲೇಜಲ್ಲಿ ತುಂಬ ಚೆನ್ನಾಗಿ ಓದ್ತಾ ಇದ್ದೆ, ನಂದು ಹೈಯೆಸ್ಟ್ ಪೇಯಿಂಗ್ ಜಾಬ್ ಔಟ್ ಆಫ್ ಮೈ ಕಾಲೇಜ್. ಸೊ ಅದನ್ನೆಲ್ಲ ನೋಡಿರೋರು ಇವತ್ತು ಪಾಪ ಜ್ಯೋತಿಗೆ ಇವತ್ತು ದುಡ್ಡಿಲ್ವಲ್ಲ ಅನ್ನೋ ಒಂದು ಇದರಲ್ಲಿ ಅದೇ ಸಿಂಪತಿ ಅಂತನೂ ಅಲ್ಲ. ಐ ಥಿಂಕ್ ದೇ ಹ್ಯಾಡ್ ಮೋರ್ ಕಾನ್ಫಿಡೆನ್ಸ್ ಇನ್ ಮೀ. ನಮ್ಮ ತಂದೆ ತಾಯಿ ಆಗಲಿ ನಮ್ಮ ಅಮ್ಮ ಅಪ್ಪಾಜಿ ನಂಗೆ ಅವಾಗ ಈ ಥರ ಆಯ್ತಲ್ಲ ಅಂತ ಎಂದು ಅದ್ರ ಬಗ್ಗೆ ಜಾಸ್ತಿ ನಮ್ಮನೇಲಿ ಡಿಸ್ಕಷನ್ ಚರ್ಚೆ ಆಗಿಲ್ಲ. ನಾವು ನಿನ್ಗೇನು ಮಾಡ್ಬೋದಪ್ಪ ಅಷ್ಟೇ, ಏನಾದರೂ ನಮ್ಮ ಕಡೆಯಿಂದ ಏನಾಗ್ಬೋದು. ಏಕೆಂದರೆ ನಮ್ಮ ಮನೆಯ ಈ ಫೈನಾನ್ಷಿಯಲ್ ಪರಿಸ್ಥಿತಿನೇ ಅಂಥ ಅವರೇನು ನನಗೆ ದುಡ್ಡು ಕೊಡೋ ಅಷ್ಟು ಲೆವೆಲಲ್ಲಿ ಇರಲಿಲ್ಲ. ಇಬ್ಬರು ಟೀಚರ್ಸು. ಅಷ್ಟೊತ್ತಿಗೆ ನಮ್ಮ ತಂದೆ ತಾಯಿ ಅಪ್ಪಾಜಿ ಆಲ್ರೆಡಿ ರಿಟೈರ್ಡ್ ಆಗಿದ್ದರು. ನನಗೆ ಅವ್ರು ಕೇಳೋ ಅಷ್ಟು ನನ್ನಲ್ಲಿ ಏನು ಕೇಳಬೇಕು ಅಂತ ಇರಲಿಲ್ಲ. ಹಾಗಾಗಿ ಫ್ರೆಂಡ್ಸು ಪೇರೆಂಟ್ಸು ಇರೋದ್ರಲ್ಲಿ ನಮ್ಮ ಅಕ್ಕ ನಮ್ಮ ತಂದೆ ತಾಯಿ ಎಲ್ಲರೂ ಸ್ವಲ್ಪ ಹೆಲ್ಪ್ ಮಾಡಿದ್ರು ಫೈನಾನ್ಷಿಯಲಿ, ಎಷ್ಟು ಅಟ್ಲೀಸ್ಟ್ ಖರ್ಚಿಗಾಗೋ ಅಷ್ಟು ನನಗೆ. ಬಟ್ ಮೇಯ್ನು ಆ್ಯಸ್ ಎನ್ ಆಂಟ್ರಪ್ರಿನರ್ ನನ್ನ ಮನಸ್ಸಲ್ಲಿ ಏನು ನಡೀತು, ಐ ಥಿಂಕ್ ದಟ್ ಈಸ್ ಇಂಪಾರ್ಟೆಂಟ್ ಟು ಶೇರ್. ನನಗೆ ಇದು ನನಗೆ ನಾಳೆ ಹೋಗಿ ನಾನು ಜಾಬ್ ಬೇಕು ಅಂದರೆ ನಂಗೆ ಜಾಬ್ ಸಿಗುತ್ತೆ ಅನ್ನೋ ಒಂದು ಧೈರ್ಯ ಇತ್ತು. ನಾನು ಎಂದೂ ತಲೆ ಕೆಡಿಸ್ಕೊಳ್ಲಿಲ್ಲ ಅದಕ್ಕೆ. ನನಗೆ ಜಾಬ್ ತೊಗೋಬೇಕು ಅಂದರೆ ನಾಳೆ ನನಗೆ ಆ ಟೈಮಲ್ಲಿ ಆಲ್ಮೋಸ್ಟ್ ಇನ್ಫ್ಯಾಕ್ಟ್ ನಾನು ಕನ್ಸಲ್ಟಿಂಗ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ನನಗೆ 2.5 ಲಕ್ಷದಿಂದ 4 ಲಕ್ಷ ತಿಂಗಳಿಗೆ ಸ್ಯಾಲ್ರಿ ಕೊಡೋಕೆ ರೆಡಿ ಇದ್ದರು. ಸೊ ಆ ಟೈಮಲ್ಲಿ ರೈಟ್. ಸೊ ಆಲ್ಮೋಸ್ಟ್ ಇವತ್ತಿನ ಲೆಕ್ಕಕ್ಕೆ ಅದು ಇಟ್ಸ್ ಲೈಕ್ 2-3 crores ಸ್ಯಾಲ್ರಿ ಇದ್ದಂಗೆ. ಆ ಟೈಮಲ್ಲಿ ನನಗೆ ಆಲ್ಮೋಸ್ಟ್ 50 ಲಕ್ಷ ಪರ್ ಆ್ಯನಮ್ ಸ್ಯಾಲ್ರಿ ತೊಗೊಳೋ ಅಷ್ಟು ಕೆಪಬಿಲಿಟಿ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿತ್ತು. ಅದರಿಂದ ನಾನು ಎಂದೂ ಹೆದರಲಿಲ್ಲ. ನಂಗೆ ತುಂಬ ಕಷ್ಟ ಆಯಿತಾ, ಮುಂದಿನ ತಿಂಗಳಿಂದ ಕೆಲ್ಸಕ್ಕೆ ಹೋಗೋಣ ಬಟ್ ಕೆಲ್ಸಕ್ಕೆ ಹೋಗೋಕೆ ಇಷ್ಟ ಇಲ್ಲ ನಂದಾಗೆ ಹುಟ್ಟಿಲ್ಲ ಮಾಡಬೇಕು ಅನ್ನೋ ಒಂದು ಛಲ ಇದೆ. ಆದರೆ
ಆ ಧೈರ್ಯ ಇತ್ತಲ್ಲ, ಆದ್ದರಿಂದ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಲಿಲ್ಲ. ಏನಾದರೂ ಒಂದು ಮಾಡಬೇಕು ಅಂತ ಇತ್ತು. ಬಟ್ ನನಗೆ ಸಪೋರ್ಟ್ ಸಿಕ್ಕಿದ್ದು ತುಂಬ ಇಂಪಾರ್ಟೆಂಟು. ಈಗ ನನ್ನ ಫ್ರೆಂಡ್ ಆಗಲಿ, ಅವ್ರ ಮನೆಯಲ್ಲಿ ಇದ್ದೆ ನಾನೊಂದು ಆಲ್ಮೋಸ್ಟ್ 4-6 ಮಂತ್ಸು. ನಾನು ಸ್ವಲ್ಪ ಫೈನಾನ್ಷಿಯಲಿ ಎಲ್ಲ ಸಾರ್ಟ್ ಔಟ್ ಆಗೋವರೆಗೂ. ಅದನ್ನು ಇನ್ ರಿಟರ್ನ್ ನಾನು ನನ್ನ ಇನ್ನೊಬ್ಳು ಫ್ರೆಂಡು UPSC ಪ್ರಿಪೇರ್ ಮಾಡಬೇಕಾದ್ರೆ ನನ್ನ ಹತ್ರ ಸಿಂಗಲ್ ಬೆಡ್ರೂಮ್ ಮನೆ ಇದೆ, ಬಂದ್ಬಿಡಪ್ಪ ನೀನು ಊರಲ್ಲೆಲ್ಲ ಇರಬೇಡ, ಇಲ್ಲಿದ್ದು ಪ್ರಿಪೇರ್ ಆಗೋ ಅಂತ. ಐ ಥಿಂಕ್ ಪೇ ಇಟ್ ಫಾರ್ವರ್ಡ್ ಅಂತೀವಲ್ಲ, ಐ ಥಿಂಕ್ ನಮ್ಮ ಲೈಫಲ್ಲಿ ಅಷ್ಟೇ. ನಮಗೆ ಯಾರು ಹೆಲ್ಪ್ ಮಾಡಿರ್ತಾರೋ ನಾವು ಅವರಿಗೆ ವಾಪಸ್ಸು ಕೊಡ್ಬೋದು. ಆಫ್ಕೋರ್ಸ್ ಅವ್ರಿಗೆ ಏನು ಬೇಕಾಗಿರಲ್ಲ. ಈಗ ಯಾರೋ ಈಗ ನಮಗಿಂತ ಚೆನ್ನಾಗಿರೋರು, ಫೈನಾನ್ಷಿಯಲಿ ಇರ್ಬೋದು ಅಥವಾ ನಾಲೆಡ್ಜಲ್ಲಿ ಹೆಲ್ಪ್ ಮಾಡಿರ್ತಾರೆ. ಐ ಥಿಂಕ್ ದ ಓನ್ಲಿ ವೇ ಯು ಕ್ಯಾನ್ ಗಿವ್ ಬ್ಯಾಕ್ ಇಸ್ ಟು ಪೇ ಇಟ್ ಫಾರ್ವರ್ಡ್. ನಮ್ಮಂಗೆ ಇನ್ನೊಬ್ರು ಬ್ಯಾಂಕ್ರಫ್ಟ್ ಆಗಿದ್ದಿನ ನಾನು ಅವರಿಗೆ ಹೆಲ್ಪ್ ಮಾಡಬೇಕು. ಆ ಒಂದು ಇದರಲ್ಲಿ ಐ ಥಿಂಕ್ ನನಗೆ ಇವತ್ತು ಖುಷಿ ಆಗುತ್ತೆ. ಐ ಥಿಂಕ್ ದಟ್ ಬ್ಯಾಂಕ್ರಪ್ಸಿ ಟಾಟ್ ಮಿ ಅ ಲಾಟ್. ಮೈ ರಿಲೇಷನ್ ವಿತ್ ಮನಿ ಈಸ್ ವೆರಿ ಡಿಫ್ರೆಂಟ್. ನನಗೆ ಈಗಲೂ ಏನೂ ಟೆನ್ಷನ್ ಆಗಲ್ಲ. ನನಗೆ ಇವತ್ತು ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ಇಲ್ಲ ಅಂದರೂ ಐ ಆಮ್ ಓಕೆ, ಐ ಆಮ್ ವೆರಿ ಹ್ಯಾಪಿ ವಿತ್. ಅದು ಹೆಂಗೆ ಡಿಫ್ರೆಂಟ್? ಗಿವ್ ಮಿ ಒನ್ ಎಕ್ಸಾಂಪಲ್. ಐ ಥಿಂಕ್ ಈಗ ಹೆಂಗೆ ಅಂದರೆ, ಈಗ ನಮ್ಮ ಅಕ್ಕ ಅವಾಗ ಒಂದು ತಮಾಷೆ ಮಾಡಿದ್ಲು. ನಮ್ಮ ಅಮ್ಮಂಗೆ ಹೋಗಿ ಹೇಳಿದಾಳೆ, ನನಗೆ ತುಂಬ ವರ್ಷ ಆದಮೇಲೆ ಅವರಿಬ್ಬರು ನನಗೆ ಹೇಳಿದ್ರು ಅದನ್ನು. ಅಮ್ಮ, ಜ್ಯೋತಿ ಯಾವುದೋ ಒಂದು ಹೋಟೆಲಲ್ಲಿ ಮೀಲ್ಸ್ ತೊಗೊಂಡಿದ್ದೀವಿ, ನಾರ್ಮಲ್ ಹೋಟೆಲಲ್ಲಿ, ರೆಸ್ಟೋರೆಂಟಲ್ಲಿ 80 ರೂಪಾಯಿ ಏನೋ ಇತ್ತಂತೆ. ನನಗೆ ಆಲ್ಮೋಸ್ಟ್ ಮರ್ತೋಗಿದೆ ಯಾವತ್ತು ದಿನ ಅನ್ನೋದು. ನಮ್ಮ ಅಕ್ಕ ಹೋಗಿ ನಮ್ಮ ಅಮ್ಮಂಗೆ ಹೇಳ, ಜ್ಯೋತಿ 2004 ಇಂಜಿನಿಯರಿಂಗಿಂದ ಆಚೆ ಬಂದಾಗ 200 ರೂಪಾಯಿ 300 ರೂಪಾಯಿ ಕೊಟ್ಟು ಕಾಫಿ ಕುಡಿತಿದ್ಲು, ಇವತ್ತು ಅಕ್ಕ 80 ರೂಪಾಯಿ ಮಾಡಿದಾರನ್ನೇ ಊಟ ಅಂತ ಕೇಳಿದ್ಲು. ಪಾಪ ಅವಳಿಗೆ ಎಷ್ಟು ಕಷ್ಟ ಆಗಿದೆಯೋ ದುಡ್ಡಿಂದು ಅಂತ. ಏಕೆಂದರೆ ಯು ಹ್ಯಾವ್ ಬೀನ್ ರಿಚ್, ಯು ಹ್ಯಾವ್ ಅರ್ನ್ಡ್ ಯುವರ್ ಸ್ಯಾಲರಿ. ಇಟ್ಸ್ ನಾಟ್ ಇವನ್ ಲೈಕ್ ಇನ್ಹೆರಿಟೆಡ್ ವೆಲ್ತ್ ಅಂತನೂ ಅಲ್ಲ. ನಾನಾಗೆ ಐ ಹ್ಯಾಡ್ ಅ ವೆರಿ ಗುಡ್ ಪೇ. ಈಗ ಒಂದು ನಮ್ಮ ಹತ್ರ ಯಥೇಚ್ಛವಾಗಿ ಅಂತಲ್ಲ, ನಮಗೆ ಬೇಕಾದಷ್ಟು ದುಡ್ಡಿದ್ದಾಗ ಒಂದು ಆ ಅಬಂಡೆನ್ಸಲ್ಲಿ ನಮಗೆ ಏನು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದಾದಮೇಲೆ ಇನ್ನೂ ಬೇಕು ಅನ್ನೋದು ದುರಾಸೆ. ಬಟ್ ಆ ಅಬಂಡೆನ್ಸ್ ಇರೋದು ವೆರಿ ಇಂಪಾರ್ಟೆಂಟ್ ಟು ಬಿ. ಈಗ ನಮಗೇನು ಆ್ಯಂಗ್ಸೈಟಿ ಇರುತ್ತಲ್ಲ, ಈಗ ಸ್ಟೇಟಸ್ ಆ್ಯಂಗ್ಸೈಟಿ ಅಂತಾರೆ. ಅಯ್ಯೋ ನಾನು ಒಳ್ಳೆ ಬಟ್ಟೆ ಹಾಕ್ಕೋಬೇಕಿತ್ತು, ಅಥವಾ ಇವತ್ತೇನೋ ನಾನು ಏನೋ ಒಂದು ನನ್ನ ಹತ್ರ ಇಲ್ಲ, ಕಾರ್ ಇರ್ಬೋದು ಅಥವಾ ಏನೋ ಒಂದು ಒಡವೆ ಏನಾದರೂ. ಆ ಒಂದು ಕೊರತೆ ಏನಿದೆ ಅಲ್ಲ, ಆ ಕೊರತೆ ಪೂರಾ ಅದು 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 ಅಲ್ಲಿ ಎಂಡ್ ಆಗಿಬಿಟ್ಟಿರುತ್ತೆ. ಅದು ಅಲ್ಲಿ ನಿಮ್ಮ ಅಬೆಂಡೆನ್ಸಲ್ಲಿ ನೀವು ಅದನ್ನು ತುಂಬ ಅದನ್ನು ಎಂಜಾಯ್ ಮಾಡಿ ಅನುಭವಿಸಿ ನೀವು ಒಂದು ಸ್ಯಾಟಿಸ್ಫ್ಯಾಕ್ಷನಿಗೆ ಬಂದರೆ, ನಿಮ್ಮ ಹತ್ರ ಏನೂ ಇಲ್ದಾಗ ಏನೂ ಅನಿಸೋದಿಲ್ಲ. ಏಕೆಂದರೆ ಯು ಹ್ಯಾವ್ ಎಂಜಾಯ್ಡ್ ಇಟ್. ಯು ನೋ ಇಟ್ ಡಸಂಟ್ ಮೀನ್ ಎನಿಥಿಂಗ್. ಈಗ ದುಡ್ಡಿನಲ್ಲಿ ಖುಷಿ ಇದೆ ಅನ್ನೋದು ಅದು ಅಂದರೆ ಬೇರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಅನ್ನಿಸ್ಬೋದು. ನನಗೆ ಬೆಟ್ಟಕ್ಕೆ ಹೋಗಿ ಒಂದು ಅರ್ಲಿ ಮಾರ್ನಿಂಗ್ ಸನ್ರೈಸ್ ನೋಡಿದಾಗಲೂ ಅಷ್ಟೇ ಖುಷಿ ಆಗುತ್ತೆ. ಈಗ ನಿಮಗೆ ಹೇಗೆ ಖುಷಿಯಾಗಿರಬೇಕು ಅಂತ ಒಂದು ತಿಳಿದ್ಬಿಟ್ರೆ ಐ ಥಿಂಕ್ ಯು ಡೋಂಟ್ ನೀಡ್ ಎನಿಥಿಂಗ್. ಆ ಬ್ಯಾಂಕ್ರಪ್ಸಿಯಿಂದ ನನಗೆ ಇವತ್ತು ಕೂಡ ನಾನು ಈಗ ಎನಿ ಕೈಂಡ್ ಆಫ್ ವೆಹಿಕಲ್ ಆಗಲಿ ಅಥವಾ ಒಂದು ದೊಡ್ಡ ಲೇಬಲ್ಡ್ ಬ್ರ್ಯಾಂಡ್ಸ್, ನಾನು ಐ ಆಮ್ ಎ ಮಾರ್ಕೆಟರ್, ಸೊ ಐ ಅಂಡರ್ಸ್ಟ್ಯಾಂಡ್ ವಾಟ್ ಬ್ರ್ಯಾಂಡ್ಸ್ ಆರ್. ಯು ಕ್ಯಾನ್ ಬೈ ದಟ್ ಆರ್ ಯು ಕ್ಯಾನ್ ಬೈ ನಥಿಂಗ್ ಆ್ಯಂಡ್ ಸ್ಟಿಲ್ ಬಿ ಕಾನ್ಫಿಡೆಂಟ್ ಆ್ಯಂಡ್ ಕಂಫರ್ಟಬಲ್ ವಿತ್ ಹೂ ಯು ಆರ್. But that depends on you. That depends on you. But you should have, I think it's still necessary to have experienced it. ಸುಮಾರು ಜನಕ್ಕೆ ಯಾವಾಗಲೂ ಅದು ಈಗ ಹೊರದೇಶಕ್ಕೆ ಹೋಗಬೇಕು ಅಂತ ಆಸೆ ಇರುತ್ತೆ. ಹೊರದೇಶಕ್ಕೆ ಹೋಗಿ ಬಂದಾಗ ಸುಮಾರು ಜನ ಹೇಳ್ತಾರೆ, ಇಲ್ಲಪ್ಪ ಇಂಡಿಯಾನೇ ಪರವಾಗಿಲ್ಲ, ಅಟ್ಲೀಸ್ಟ್ ಒಬ್ರಿಗೊಬ್ರು ಮಾತಾಡ್ತಾರೆ, ಅಲ್ಲಿ ಒಳ್ಳೆ ಹೊಂಟಿತನ ಅಂತ. ಈಗ ಅಲ್ಲಿ ಹೋಗೇ ಇಲ್ಲ ಅಂದರೆ ಅದೊಂದು ಇಮ್ಯಾಜಿನೇಷನ್ ಅಲ್ವಾ. ಆ ಇಮ್ಯಾಜಿನೇಷನಿಂದ ನೀವು ನೈಜತೆ ಏನಿದೆ ಅದನ್ನು ಕಂಡಿಡ್ಕೋಬೇಕು ಅಂದರೆ ಎಕ್ಸ್ಪೀರಿಯನ್ಸ್ ಇಟ್. ಅಲ್ಲಿ ಹೋಗಿ ಬಂದಮೇಲೆ ಇಟ್ ಈಸ್ ಆಲ್ ಡನ್. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ ಐ ವಾಸ್ ಬ್ಯಾಂಕ್ರಫ್ಟ್. ಹಿಂಗೆ ಹೇಳೋದು ಬಹಳ ಬಹಳ ಕಮ್ಮಿ ಜನ ಅದನ್ನು ನೋವಾಗೇ ಇಟ್ಕೊಳ್ತಾರೆ. ಬಟ್ ಅದನ್ನು ನೆಕ್ಸ್ಟ್ ಲೆವೆಲಿನ ಸಾಧನೆಗೆ ನೀವು ಮುನ್ನುಡಿ ಬರೋದ್ರಿ.